ಓಂ ಶಾಂತಿ. ಮುರಳಿ ಮುಖ್ಯ ಸಾರಾಂಶ, ಮುಖ್ಯ ಜ್ಞಾನ ಬಿಂದುಗಳು. ಬಂಧನ ಮುಕ್ತರಾಗಿ ಸೇವೆಯಲ್ಲಿ ತೊಡಗಿರಿ. ಇಂದು 21 ಜನ್ಮಗಳ ವೈಕುಂಠದ ಮಾಲೀಕತ್ವವನ್ನು ತರುತ್ತದೆ. ಮುರಳಿ ಕೇಳುವುದು ಮಾತ್ರವಲ್ಲ, ಇತರರಿಗೆ ತಿಳಿಸುವ ಅಭ್ಯಾಸವನ್ನು ಮಾಡಿ. ಬ್ರಾಹ್ಮಣಿಯೂ ಇಲ್ಲದಿದ್ದರೂ ತರಗತಿ ನಡೆಸಲು ತಯಾರಾಗಿರಿ. ಶಿಕ್ಷಣ ಬಹಳ ಸಹಜ. ಶ್ರೇಷ್ಠ ಶ್ರೀಮತವನ್ನೇ ಅನುಸರಿಸಿ ಪರಮಾತ್ಮ ತಂದೆಯ ಪ್ರೀತಿಯನ್ನು ನೆನಪಿನಲ್ಲಿ ಇರಿಸಿಕೊಳ್ಳಿ. ಈರ್ಷೆ, ವಿಕಾರ, ಹಳೆಯ ಸಂಸ್ಕಾರಗಳನ್ನು ಬಿಡಿ. ಶುದ್ಧ ಸಂಬಂಧದ ನೆಲೆ ನಿರ್ಮಿಸಿಕೊಳ್ಳಿ. ಸಂಗಮಯುಗದಲ್ಲಿ ಒಬ್ಬೊಬ್ಬರಿಗೂ ರಾಜ್ಯ ಭಾಗ್ಯ ಪ್ರಾಪ್ತಿ ಸಾಧ್ಯ. ಆದರೆ ಅದು ನಿಶ್ಚಯ, ಧ್ಯಾನ, ಸೇವೆಯಿಂದ ಸಿದ್ಧ. ಮನಸ್ಸು ವ್ಯರ್ಥ ಸಂಕಲ್ಪಗಳಲ್ಲಿ ತಲ್ಲೀನವಾಗದಂತೆ ನೋಡಿ. ಅತೀಂದ್ರಿಯ ಸುಖದ ಅನುಭವ ಮಾಡಿರಿ. ಭ್ರಮರಿಯಂತೆ ಜ್ಞಾನ ಧ್ವನಿ ಮಾಡಿ. ಇತರರನ್ನು ನಿಮ್ಮ ಸಮಾನರನ್ನಾಗಿ ಮಾಡಿ. ಈ ವಿದ್ಯೆ ಭವಿಷ್ಯ ರಾಜ್ಯ ಭಾಗ್ಯ ನೀಡುವಂಥದ್ದು, ಇತರ ವಿದ್ಯೆ ಅಂತಲ್ಲ. ತಂದೆಯ ಪ್ರತಿ ಕ್ಷಣ ಶಕ್ತಿಶಾಲಿ ಸಂಕಲ್ಪ. ನಿಮ್ಮ ಸಂಕಲ್ಪಗಳಲ್ಲಿ ತುಂಬಿಕೊಳ್ಳಿ. ಇದು ಶ್ರೇಷ್ಠ ಸೇವೆಗೆ ದಾರಿ. ಮುರಳಿಯ ಮುಖ್ಯ ಸಾರಾಂಶ, ಸಿಂಪಲ್ ಸಮರಿ. ಪರಮಾತ್ಮ ತಂದೆ ಇಂದು ಮಕ್ಕಳಿಗೆ ಸ್ಮರಣೆ, ಶ್ರೇಷ್ಠ ಸೇವೆ ಮತ್ತು ಮುಕ್ತಿಯೊಂದಿಗಿನ ಸಂಬಂಧವನ್ನು ವಿವರಿಸುತ್ತಾರೆ. ಈ ಜೀವನದಲ್ಲಿ ಬಂಧನ ಮುಕ್ತರಾಗಿ ಸೇವೆ ಮಾಡಿದರೆ ಭವಿಷ್ಯದಲ್ಲಿ ವೈಕುಂಠದ ಮಾಲೀಕರಾಗಿ ಪುನರ್ಜನ್ಮ ಪಡೆಯಬಹುದು. ತಂದೆ ಹೇಳಿದರು, ಜ್ಞಾನವು ಬಹಳ ಸುಲಭ, ಆದರೆ ಅಳವಡಿಸಿಕೊಳ್ಳುವುದು ಮತ್ತು ಇತರರಿಗೆ ತಿಳಿಸುವುದು ನಿಮ್ಮ ಜವಾಬ್ದಾರಿ. ಈ ಜಗತ್ತು ಈಗ ಪತನದಲ್ಲಿ ಇದೆ. ನಾವು ಬ್ರಾಹ್ಮಣರು ಲೋಕವನ್ನು ಪುನಃ ಪಾವನ ಮಾಡುವ ದೂತರಾಗಿದ್ದೇವೆ. ಹಳೆಯ ಸಂಸ್ಕಾರಗಳು, ಈರ್ಷೆ, ದೇಹಾಭಿಮಾನ ಇವು ಎಲ್ಲವನ್ನು ಬಿಟ್ಟು ಶುದ್ಧತೆಯಲ್ಲಿ ಸ್ಥಿತಿಯಾಗಬೇಕು. ಮುರಳಿ ಎಂಬ ವಿದ್ಯೆ ಈ 84 ಜನ್ಮದ ಪಟವನ್ನು ವಿವರಿಸುತ್ತದೆ. ಅದನ್ನು ತಿಳಿಸಬೇಕು. ಮನಸ್ಸಿನ ಬಂಧನ, ಆಲಸ್ಯ, ಈರ್ಷೆ ಇವು ಅತೀಂದ್ರಿಯ ಸುಖಕ್ಕೆ ತಡೆ. ಇವುಗಳಿಂದ ಮುಕ್ತರಾಗುವ ಪ್ರಯತ್ನವೇ ಮುಕ್ತಿದಾತ ಭವ. ಭ್ರಮರಿಯಂತೆ ಜ್ಞಾನವನ್ನು ಹರಡಿ. ಸರ್ಪದಂತೆ ಹಳೆಯ ಚರ್ಮ ಬಿಟ್ಟು ಹೊಸತನ್ನು ಧರಿಸಿ. ಅದು ನಾವು ಸೇವಾಯೋಗ್ಯರಾಗುವ ಮಾರ್ಗ. ವರದಾನ. ಮನಸ್ಸಿನ ಬಂಧನಗಳಿಂದ ಮುಕ್ತರಾಗಿ ಅತೀಂದ್ರಿಯ ಸುಖದಲ್ಲಿ ತೇಲುವವರಾಗಿರಿ. ಆಲಸ್ಯ, ವ್ಯರ್ಥ, ಈರ್ಷೆ ಇತ್ಯಾದಿಗಳನ್ನು ತೊರೆದು ಅಂತರಂಗದ ಶಕ್ತಿ ಜಮಾ ಮಾಡಿ. ಅವ್ಯಕ್ತ ಸೂಚನೆ. ತಂದೆಯಿಂದ ಸರ್ವ ಶಕ್ತಿಗಳನ್ನು ಸಂಕಲ್ಪದಲ್ಲಿ ತುಂಬಿಸಿ ಅದನ್ನು ಜಮಾ ಮಾಡಿ. ಶ್ರೇಷ್ಠ ಸಂಕಲ್ಪಗಳ ಬೀಜವನ್ನು ನಿತ್ಯ ಎಸೆಯಿರಿ. ಅದು ಫಲವನ್ನು ತರುತ್ತದೆ.